ಇದಕ್ಕಿಂತ ಹೇಳಿ ನಿಮ್ದು ಕವಿತಾ ಮೇಡಮ್. ಹ್ಮ್. ಸರ್ ಕೇಳಿಸ್ತಿದ್ಯಾ ವಾಯ್ಸ್? ಕೇಳಿಸ್ತಾ ಇದೆ, ಹೇಳಿ. ಎಸ್ ಸರ್. ಇದಕ್ಕಿಂತ ಮುಂಚೆ ಒಂದ್ ಕ್ಲಾಸ್ ಮಾತ್ರ ಆನ್ಲೈನ್ ಅಟೆಂಡ್ ಮಾಡಿದೀನಿ ಸರ್ ನಿಮ್ದು. ಹ್ಮ್. 2020 ನಲ್ಲಿ. ಸೊ ಓಹೋ. ಆಮೇಲಿಂದ ನಾನು ಕಂಟಿನ್ಯೂ ಮಾಡಿರ್ಲಿಲ್ಲ. ಹಾ. ಬಟ್ ನಿಮ್ನ ಯೂಟ್ಯೂಬ್ ಅಲ್ಲಿ ಯಾವಾಗ್ಲಾರು ಒಂದೊಂದ್ಸತಿ ವಿಡಿಯೋಸ್ ನೋಡೋದು ಹಂಗ್ ಮಾಡ್ತಾ ಇದ್ದೆ. ಹ್ಮ್. ಬಟ್ ಇವಾಗ ನಿನ್ನೆ ನಾನು ನಿಮ್ದು ಸ್ಟೇಟಸ್ ನೋಡಿದಾಗ ಸರ್ ಇದಕ್ ಜಾಯಿನ್ ಆಗ್ಬೇಕು ಅಂತ, ಭಾಷಣ ಕಲೆ ಬಗ್ಗೆ ತಿಳ್ಕೊಬೇಕು ಅಂತ ಜಾಯಿನ್ ಆಗಿದ್ದು. ಬಟ್ ಬರೀ ಅದೊಂದೇ ಅಲ್ಲ, ಎಲ್ಲಾ ತರನು ಅದ್ರಲ್ಲಿ ನೀವು ಇನ್ಕ್ಲೂಡ್ ಮಾಡಿದೀರಾ ಸರ್. ಸೊ ಕಲಿಯೋದಿಕ್ಕೆ ತುಂಬಾ ನಾವೇ ಟೈಮ್ ತಗೊಳ್ಬೇಕು ಇದನ್ನೆಲ್ಲ. ಹ್ಮ್. ಓಕೆ, ಗುಡ್. ಪ್ರಿಪೇರ್ ಪ್ರಿಪೇರ್ ಆಗ್ಬೇಕು ಸರ್, ನಾವೇ ಪ್ರಿಪೇರ್ ಮಾಡ್ಕೊಳ್ಬೇಕು ಅದಕ್ಕೆಲ್ಲ. ಸೊ ಇಷ್ಟೊಂದು ಕಂಟೆಂಟ್ ಇರುವಾಗ, ನಾಲೆಡ್ಜ್ ನೀವು ಕೊಡ್ತಿರುವಾಗ ನಾವ್ ಅದನ್ನ ಯುಟಿಲೈಸ್ ಮಾಡ್ಕೋಬೇಕು ಅಂತ ಅನ್ಸ್ತೀನಿ ಅಷ್ಟೇ. ಓಕೆ, ಓಕೆ, ಗುಡ್. ಥ್ಯಾಂಕ್ ಯು ಸರ್. ವೆರಿ ಗುಡ್. ನಾಗರಾಜ್, ನಾಗರಾಜ್ ಎಂ ನಾಯಕ್, ಮೈಕ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ನಾಗರಾಜ್, ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ. ಸರ್, ಅದೇ ನಿಮ್ ಕೋರ್ಸ್ ನೋಡಿದವಾಗ ನಮಗೆ ಇದರಲ್ಲಿ ನಮ್ಮ ಪಬ್ಲಿಕ್ ಸ್ಪೀಕಿಂಗ್ ಆಗಿರ್ಬೋದು ಅಥವಾ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಉತ್ತಮವಾದಂತ ಒಂದು ಕೋರ್ಸ್ ಅಂತ ಅನಿಸ್ತದೆ ಸರ್. ಹ್ಮ್. ಇದನ್ನ ನಿಮ್ ಮೆಂಟರಿಂಗ್ ಪಡೆಯೋದ್ರಿಂದ ನಾವು ಜೀವನದಲ್ಲಿ ಈಗೇನಿದೀವೋ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಹೋಗ್ಬೋದು ಅಂತ ಅನ್ಸುತ್ತೆ. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ವೆರಿ ಮಚ್. ಎಸ್, ನೇತ್ರಾವತಿ ಅವರೇ, ನೀವು ಪಾರ್ಟಿಸಿಪೇಟ್ ಮಾಡಿದಾಗೀಗ ಇವತ್ತಿನ ವೆಬಿನಾರ್ನಲ್ಲಿ ಎಕ್ಸ್ಟ್ರಾ ಏನು ಇನ್ಫಾರ್ಮೇಶನ್ ಎಕ್ಸ್ಟ್ರಾ ಸಿಕ್ತು ನಿಮ್ಗೆ ಇವತ್ತು? ಸರ್, ಇಲ್ಲಿ ನೀವು ಇನ್ಪುಟ್ ಔಟ್ಪುಟ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಬಂದಿರಿ ಸರ್. ಅಂದ್ರೆ ಕೇಳೋದ್ರಿಂದ ಮನನ ಆಗ್ತದ ಸರ್, ಯಾವುದೇ ವಿಷಯ ಆಗಲಿ. ಮತ್ತ ಅದ್ರೊಳಗ್ ಸಾಕಷ್ಟು ಕಲಿಯಲು ಅವಕಾಶ ಇರ್ತದ. ಮತ್ತ ಪುಸ್ತಕಗಳ ಬಗ್ಗೆ ಹೇಳಿದ್ರಿ ಸರ್ ನೀವು. ಒಟ್ಟು ಟೋಟಲ್ ಪುಸ್ತಕಗಳ ವಿವರಣೆ ಕೊಟ್ಕೋತ ಬಂದ್ರಿ. ಮತ್ತ ಅದರಿಂದ ಮತ್ ನಮ್ ಕಲಿಕೆ ತಗೋತೀವಿ, ಜ್ಞಾನ ಆಗ್ತದ. ಮತ್ತ ಅದರಿಂದ ವಿಡಿಯೋ ಮಾಡಿಲ್ಸ್ಗಳ ಬಗ್ಗೆ ಹೇಳಿದ್ರಿ ಸರ್. ಪ್ರತಿಯೊಂದನ್ನು ಚೆನ್ನಾಗಿ ಹೇಳ್ಕೊತ ಬಂದ್ರಿ. ಅಂದ್ರ ಒಂದು ಹಂಗ ತನ್ನೋದು ಪ್ರತಿಯೊಂದು ಶಾರ್ಟ್ ಕಟ್ ಆಗಿ ಅದ್ರ ಬಗ್ಗೆ ಹೇಳ್ತಾ ಬಂದ್ರಿ. ಮತ್ತ ಅದರಿಂದ ಕಲಿಯಲು ಒಂದು ಅವಕಾಶ ಸಿಕ್ತು. ಹಿಂಗ್ ಒಟ್ಟಾರೆಯಾಗಿ ಸರ್, ಇಲ್ಲಿ ಮತ್ತೆ ಎಲ್ಲರೂ ಒಂದು ತಮ್ಮದೇ ಆದ ಒಂದು ಕ್ವಶನ್ ಕೇಳಿದ್ರಲ್ಲ, ಪ್ರತಿಯೊಬ್ಬರು ಅಂದ್ರ ಏನ್ ಡೌಟ್ ಇರ್ತದೆ ಎಲ್ಲ ಕೇಳಿದ್ರು. ನಮ್ಗೆ ಅಷ್ಟೊಂದು ಅವಕಾಶ. ಓಕೆ, ಓಕೆ, ಗುಡ್. ಎಸ್, ಶರಣಬಸಪ್ಪ, ತಮ್ಗೇನ್ ಅನ್ನಿಸ್ತು? ಹ್ಮ್. ಎಲ್ಲ ವಿಷಯ ಬಗ್ಗೆ ಎಲ್ಲ ಮಾತಾಡ್ಕೊತಿರೋ ಬಗ್ಗೆ ಯಾವ ತರ ಮಾತಾಡ್ಬೇಕು, ಯಾವ ತರ ಇಲ್ಲ. ಆಮೇಲೆ ಬುಕ್ಗಳ ಬಗ್ಗೆನೂ ತುಂಬಾ ವಿವರವಾಗಿ ಹೇಳ್ಕೊಡ್ತಿದ್ರು. ಆಮೇಲೆ ನಾವು ಮಾತಾಡ್ಕೊತಿರ್ತಾರೆ ಸಮಾಜದಲ್ಲಿ ಯಾವ ತರ ಮಾಡಿದಂತ ಅದು ಹೇಳ್ಕೊಟ್ಟಿದ್ರು. ಆಮೇಲೆ ಒಟ್ಟಾರೆಯಾಗಿ ಸುಮಾರು ವೇದಿಕೆಯಲ್ಲಿ ಅವಕಾಶಗಳು ಜಾಸ್ತಿ ಸಿಗ್ತಾ ಇರುತ್ತೆ. ಅದನ್ನ ಭಾಷಣ ಕೌಶಲ್ಯನ ಚೆನ್ನಾಗಿ ಕರಗತ ಮಾಡ್ಕೋಬೇಕು ಅಂತ ಹೇಳಿ ನನ್ನ ಒಂದು ಅಭಿಲಾಷೆ. ವೆರಿ ಗುಡ್. ಇವತ್ತಿನ ಮಾಸ್ಟರ್ ಕ್ಲಾಸ್ ಹೇಗೆ ಅನ್ನಿಸ್ತು? ಇದು ನನಗೆ ಈ ಎಲ್ಲ ಕೂಡ ನನಗೆ ಹೊಸ್ತು. ಇದು ಇನ್ನು ಮುಂದೆ ಕಲಿತಾ ಹೋಗ್ಬೇಕಷ್ಟೆ. ಓಕೆ.